ವೀಕ್ಷಕರೇ ನಮಸ್ಕಾರ. ಒಂದು ಒಗಟು, ಒಂದು ಒಬ್ಬಟ್ಟು. ನಿನ್ನೆ ನಾವು ಕೇಳಿದ ಒಗಟು, ಅಕ್ಷರವಿದ್ದರೂ ಪುಸ್ತಕವಲ್ಲ, ಸಿಂಹವಿದ್ದರೂ ಅರಣ್ಯವಲ್ಲ, ಗುಂಡಗಿದ್ದರೂ ಚಕ್ರವಲ್ಲ, ನಾನು ಯಾರು ಅಂತ ಒಂದು ಗಾದೆಯನ್ನು, ಒಂದು ಒಗಟನ್ನು ಕೇಳಿದ್ವಿ. ಸರಿಯಾದ ಉತ್ತರ ನಾಣ್ಯ. ನಾಣ್ಯ ಸರಿಯಾದ ಉತ್ತರ. ಅದರಲ್ಲಿ ಅಕ್ಷರವಿದೆ, ಅದರ ಅರಣ್ಯ ಅಲ್ಲ. ಅದರಲ್ಲೊಂದು ಸಿಂಹ ಇದೆ, ಅದು ಕಾಡಲ್ಲ. ಗುಂಡಗಿದೆ, ಚಕ್ರವಲ್ಲ. ನಾಣ್ಯ. ಎಷ್ಟು ಅದ್ಭುತವಾದ ಉತ್ತರ. ಸರಿಯಾದ ಉತ್ತರವನ್ನು ಕಳುಹಿಸಿರುವ ಎಲ್ಲ ವಿಜೇತ ಶಾಲಿಗಳಿಗೆ ನಿಮ್ಮ ಮನೆಗೆ ಹಬ್ಬದ ದಿವಸ ಬಿಸಿ ಹೋಳಿಗೆ ಬಂದು ಸೇರುತ್ತೆ. ಒಂದು ಒಗಟು, ಒಂದು ಒಬ್ಬಟ್ಟು. ನಿನ್ನೆಯ ನಮ್ಮ ಪ್ರಶ್ನೆಗೆ ಉತ್ತರಗಳು ಸಾವಿರ ಬಂದು ಸೇರಿದೆ. ಬರ್ತಾನೆ ಇದೆ. ನೀವೆಲ್ಲರೂ ಕೂಡ ಇವತ್ತೇ ಕ್ರಿಯಾಶೀಲರಾಗಿ ಇವತ್ತು ಕೇಳುವ ಒಗಟನ್ನು ಬಿಡಿಸಿ ಹಬ್ಬದ ದಿವಸ ಬಿಸಿ ಬಿಸಿ ಹೋಳಿಗೆಯನ್ನು ಮನೆ ತುಂಬಿಸಿಕೊಳ್ಳಿ. ಒಂದು ಒಗಟು, ಒಂದು ಒಬ್ಬಟ್ಟು. ಒಂದು ಒಗಟು, ಒಂದು ಒಬ್ಬಟ್ಟು. ಇವತ್ತಿನ ನಮ್ಮ ಒಗಟು ಹೀಗಿದೆ, ಕೇಳಿಸ್ಕೊಳ್ಳಿ. ಸುತ್ತಮುತ್ತ ಸುಣ್ಣದ ಗೋಡೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಸುತ್ತಮುತ್ತ ಸುಣ್ಣದ ಗೋಡೆ. ಎತ್ತ ನೋಡಿದರೂ ಬಾಗಿಲೇ ಇಲ್ಲ. ಸುತ್ತಮುತ್ತ ಸುಣ್ಣದ ಗೋಡೆ, ಎತ್ತ ನೋಡಿದರೂ ಬಾಗಿಲೇ ಇಲ್ಲ. ನಿಮ್ಮ ಉತ್ತರವೇನು? ದಯಮಾಡಿ 2016 ದಯವಿಟ್ಟು ಪತ್ರದ ಮೂಲಕ ಬರೆದವರಿಗೆ ಪ್ರಥಮ ಆದ್ಯತೆ. ದಯವಿಟ್ಟು ಒಂದು ಪೋಸ್ಟ್ ಕಾರ್ಡ್ ತಗೊಳ್ಳಿ, ನಿಮ್ಮ ಉತ್ತರವನ್ನು ಬರೆದು ಅಂಚೆ ಪೆಟ್ಟಿಗೆ ಸಂಖ್ಯೆ 2016ಕ್ಕೆ ಬರೆದು ಕಳಿಸಿ. ಎರಡನೇ ಆದ್ಯತೆ ವಾಟ್ಸಪ್ನಲ್ಲಿ ಕೂಡ ಕಳುಹಿಸಬಹುದು. ಅದು ಕೆಲವರು ವಾಟ್ಸಪ್ಪಲ್ಲೂ ಕಳುಹಿಸಬಹುದು. ಕೆಲವು ಮಂದಿಗೆ ಮಾತ್ರ ಅದರ ಬಹುಮಾನ ತಲುಪುತ್ತೆ. ಹಾಗಾದರೆ ನಮ್ಮ ವಾಟ್ಸಪ್ ಸಂಖ್ಯೆ 9964502323. ಬೇಗ ಉತ್ತರ ಕಳಿಸಿ, ಬಹುಮಾನವನ್ನು ನಿಮ್ಮದಾಗಿಸಿಕೊಳ್ಳಿ. ಒಂದು ಒಗಟು, ಒಂದು ಉತ್ತರ. ವೀಕ್ಷಕರೇ, ಉತ್ತರವನ್ನು ಬರೆದು ಕಳಿಸುವಾಗ ದಯಮಾಡಿ ನಿಮ್ಮ ಸಂಪೂರ್ಣವಾದ ವಿಳಾಸವನ್ನು ಬರೆದು ಕಳುಹಿಸಬೇಕು. ಇಲ್ಲದರೆ ಹೇಗೆ ಒಬ್ಬಟ್ಟು ಕಳಿಸೋದು ನಾವು ನಿಮಗೆ. ಹಾಗಾಗಿ ದಯವಿಟ್ಟು ಉತ್ತರವನ್ನು ಬರೆಯಿರಿ. ಕೇವಲ ನಮ್ಮ ಅಂಚೆ ಪೆಟ್ಟಿಗೆಯನ್ನು ಮಾತ್ರ ನಮೂದಿಸಿ ಸಾಕು. 2016 ಬರೆಯಿರಿ ಅಷ್ಟೇ. ವಿಳಾಸ ನಮ್ಮದು. ನಿಮ್ಮ ವಿಳಾಸ ಮಾತ್ರ ಪೂರ್ಣವಾಗಿರಬೇಕು. ಬರೆದು ಕಳುಹಿಸಿ, ಒಗಟನ್ನು ಬಿಡಿಸಿ, ಒಬ್ಬಟ್ಟನ್ನು ತಿನ್ನಿ. ನಮಸ್ಕಾರ.